ನಮಸ್ಕಾರ ರೀ ಎಲ್ಲರಿಗೂ. ಇವತ್ತು ನಾವು ಆ್ಯಪಲ್ ಮಿಲ್ಕ್ ಶೇಕ್ ಯಾವ ರೀತಿ ಮಾಡೋದು ಅಂಥೇಳಿ ನೋಡೋಣ ಬರ್ರಿ. ಮೊದಲಿಗೆ ನಾನು ಆ್ಯಪಲ್ನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡೀನಿ ರೀ. ಅದಕ್ಕೆ ಸ್ವಲ್ಪ ದಾಳಂಬ್ರಿ ಕಾಳು ಐತ್ರಿ, ಅದನ್ನು ಹಾಕೀನಿ ರೀ. ಹಾಕೋದಕ್ಕೂ ನಡಿತೈತೆ ರೀ. ಈ ಆ್ಯಪಲ್ನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡೀನಿ ರೀ. ಆಮೇಲೆ ಸಕ್ರೆ ತೊಗೊಂಡೀನಿ ರೀ. 2 ಆ್ಯಪಲ್ನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡ್ರಿ. ಅದು ಸಣ್ಣ ಕಪ್ಪಿಲೆ 1 ಕಪ್ ಆಗುವಷ್ಟು ಸಕ್ರೆನ ತೊಗೊಂಡೀನಿ ರೀ. ನಿಮ್ಮ ರುಚಿಗೆ ಇನ್ನೊಂದು ಸ್ವಲ್ಪ ಸಕ್ರೆ ಜಾಸ್ತಿ ಬೇಕನ್ನೋರು ಸಕ್ಕರೆ ಆ್ಯಡ್ ಮಾಡ್ಕೊರಿ. ಬೇಡ ಸಕ್ಕರೆ ಅದವರು ಒಂದು ಸ್ವಲ್ಪ ಬೆಲ್ಲನೂ ಆ್ಯಡ್ ಮಾಡ್ಕೋಬೋದು ರೀ, ಅಥವಾ ಜೇನುತುಪ್ಪನೂ ಹಾಕೋಬೋದು ರೀ. ನೋಡಿರಿ, ಇವಾಗ ಆ್ಯಪಲ್ನ ಹಾಕ್ತಾಯಿದ್ದೀನಿ ರೀ. ಆ್ಯಪಲ್ನೊಳಗೆ ಜೀರ್ಣಕ್ರಿಯೆ ಶಕ್ತಿ ಜಾಸ್ತಿ ಇರ್ತದೆ ರೀ. ಇದರಿಂದ ಮುಳ್ವಾದು ಆಗೋಲ್ಲ ರೀ, ಅಜೀರ್ಣ ಕಡಿಮೆ ಆಕೈತೆ ರೀ. ನಾವು ಉಂಡ ತಕ್ಷಣ ದಿನಕ್ಕೆ 1 ಆ್ಯಪಲ್ ತಿಂದ್ರೆ ಆರೋಗ್ಯ ತುಂಬ ಒಳ್ಳೇದು ರೀ. ನೋಡಿರಿ, ಇವಾಗ ಹೆಂಚಿನಂಥ ಆ್ಯಪಲ್ನ ನಾನು ಹಾಕೇನಿ ರೀ. ಈಗ ಸಕ್ರೆನೂ ಸ್ವಲ್ಪ ಹಾಕೇನಿ ರೀ. ನೋಡಿರಿ, ಇವಾಗ ಮಿಕ್ಸರ್ಗೆ ಹಾಕೀನಿ. ಹಾಲು ಹಾಕೀನಿ ರೀ ನಾನು. ಆ್ಯಪಲ್ಲ, ಹಾಲು ಮತ್ತು ಸಕ್ರೆ ಹಾಕೀನಿ ರೀ. ಇವನ್ನ ಮೂರೂ ಹಾಕಿ ಗ್ರೈಂಡರ್ಗೆ ಹಾಕೀನಿ ನೋಡಿರಿ. ಇವಾಗ ಆ್ಯಪಲ್ ಮಿಲ್ಕ್ ಶೇಕ ರೆಡಿ ರೀ. ಬೋನ್ಸನ್ನು ಸ್ಟ್ರಾಂಗಾಗಿ ಮಾಡ್ತೈತೆ ರೀ. ಆಮೇಲೆ ಉತ್ತಮ ಹೃದಯದ ಉತ್ತೇಜನೆ ಮಾಡ್ತೈತೆ ರೀ. ಹಾರ್ಟ್ ಅಟ್ಯಾಕ್ ಜಾಸ್ತಿ ಆಗೋದಿಲ್ಲ ರೀ. ಪ್ರತಿದಿನ 1 ಸೇಬು ಹಣ್ಣು ತಿಂದರೆ ಡಾಕ್ಟರ್ ಬಳಿ ಹೋಗುವಂಥ ಅವಶ್ಯಕತೆನೇ ಇಲ್ಲ ಅಂತಾರೆ ರೀ ಹಿರಿಯರು. ನೋಡಿರಿ, ಇವಾಗ ಆ್ಯಪಲ್ ಮಿಲ್ಕ್ ಶೇಕ್ ರೆಡಿ ರೀ. ಮಕ್ಕಳಿಗೆ ಈ ರೀತಿ ಮಾಡಿಕೊಟ್ರೆ ಇಷ್ಟ ಆಕೈತೆ ರೀ. ಅದು ಹಣ್ಣು ಕೊಟ್ರೆ ಕಡ್ಕಳ್ದು ಹೋಗ್ತಾರೆ ರೀ. ನೋಡಿರಿ, ನೀವು ಒಮ್ಮೆ ಟ್ರೈ ಮಾಡಿರಿ. ಹೆಂಗೆ ಬಂತು ಅನ್ನೋದನ್ನು ಕಮೆಂಟ್ ಸೆಕ್ಷನ್ದಾಗ ತಿಳಿಸ್ರಿ. ಮತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ನಮ್ಮ ಇನ್ನಷ್ಟು ವಿಡಿಯೋಗಳಿಗೆ ಪ್ರೋತ್ಸಾಹವನ್ನು ನೀಡಿರಿ. ಧನ್ಯವಾದಗಳು. ನಾ 2 ಆ್ಯಪಲ್ನಿಂದ ಮಾಡಿದಂಥ ಸೇಬು ಹಣ್ಣಿನ ಮಿಲ್ಕ್ ಶೇಕ್ ರೀ. 3 ಗ್ಲಾಸ್ ಆಯ್ತು ರೀ. ನೋಡಿರಿ, ನಿಮ್ಮ ಮುಂದನ ಎಷ್ಟು ಚೆನ್ನಾಗಿ ಬಂದದ ರೀ. ವಿಡಿಯೋ ನೋಡಿದವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ. ಧನ್ಯವಾದಗಳು ರೀ.